ಹಾರ್ಮುಜ್ನಲ್ಲಿ ಸಿಲುಕಿರುವಂಥ 106 ಹಡಗುಗಳು ಈಗ ಅವುಗಳೇನಾಗುತ್ತೆ? ಹಾರ್ಮುಜ್ನಲ್ಲಿ 800ಕ್ಕೂ ಹೆಚ್ಚು ಹಡಗುಗಳು ಸಿಕ್ಕಾಕೊಂಡಿವೆ. ಇನ್ನೂ ಹಲವು ಬಂದಿವೆ. ಈಗ ಹಾರ್ಮುಜ್ನಿಂದ ತಮ್ಮ ತಮ್ಮ ದೇಶಗಳಿಗೆ ಹೋಗದೆ ಲಾಕ್ ಆಗಿ ಕೂತ್ಕೊಂಡಿವೆ ಹಡಗುಗಳು. ಅವುಗಳಿಗೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಏನು? ಹಾರ್ಮುಜ್ ಓಪನ್ಗೆ ಈಗ ಕಾಯ್ತಾ ಇವೆ ಹಡಗುಗಳು. ಸೊ 40 ದಿನದ ಕೊಲ್ಲಿ ಯುದ್ಧಕ್ಕೆ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿರೋ ಪರಿಣಾಮವಾಗಿ ಸೊ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಾಗುತ್ತಾ ಅಥವಾ ಏನು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅದು ಯಾವಾಗ ಓಪನ್ ಆಗುತ್ತೋ ಅಂತ ಹೇಳಿ 800ಕ್ಕೂ ಹೆಚ್ಚು ಹಡಗುಗಳು ಕಾಯ್ತಾ ಇವೆ. ಸೊ ಅದು ಓಪನ್ ಆಗ್ತಾ ಇದ್ದಂತೆಯೇ ಅವರು ಅಲ್ಲಿಂದ ಮೂವ್ ಆಗ್ತಾರೆ. ಸೊ ನಮ್ಮ ದೇಶದ ಹಡಗುಗಳು ಕೂಡ ಅಲ್ಲೇ ಸ್ಟ್ರಕ್ ಆಗಿವೆ. ಕೆಲವು ಬರ್ತಾ ಇವೆ, ಕೆಲವುಗಳು ಅಲ್ಲೇ ಇದ್ದಾವೆ, ಇನ್ನೂ ಕೂಡ ಬರಬೇಕಾಗಿದೆ. ಸೊ ಬಂದರೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಈ ನಿಟ್ಟಿನಲ್ಲಿ ಈಗ ಯಾವ ರೀತಿಯಾದಂಥ ಹೆಜ್ಜೆಯನ್ನು ಇಡಲಾಗುತ್ತೆ ಅನ್ನುವಂಥದ್ದು. ಈಗ ಸದ್ಯಕ್ಕಂತೂ ತಾತ್ಕಾಲಿಕವಾಗಿರುವಂತಹ ಬ್ರೇಕ್ ಅಂತೂ ಬಿದ್ದಿದೆ, ಯುದ್ಧ ನಡೀತಾ ಇಲ್ಲ. ಬಟ್ ಇಸ್ರೇಲ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ.